ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಮುಂಬರುವಂತಹ ಬಿ ಇ ಒ ಎಕ್ಸಾಮ್ ಆಗಿರ್ಬೋದು, ಅದೇ ರೀತಿ ಪಿ ಡಿ ಒ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಕೆ ಇ ಆಲ್ರೆಡಿ ನಡೆಸಿರ್ತಕ್ಕಂತಹ ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಆಯ್ದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸ್ನೇಹಿತರೆ, ಭಾರತದಲ್ಲಿ ಜೀವಿಗೋಳ ಧಾಮವನ್ನು ಸ್ಥಾಪಿಸಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ನಂದಾದೇವಿ, ಅದೇ ರೀತಿ ಕಾರ್ಬೆಟ್, ನೀಲಗಿರಿ, ನೆಕ್ಸ್ಟು ಮಾನಸ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ನೀಲಗಿರಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ಭಾರತದಲ್ಲಿ ಜೀವಿಗೋಳ ಧಾಮವನ್ನು ಮೊಟ್ಟ ಮೊದಲ ಬಾರಿಗೆ ನೀಲಗಿರಿಯಲ್ಲಿ 1986 ಸೆಪ್ಟೆಂಬರ್ನಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಈ ಧಾಮವು ಕೇರಳ, ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಜೀವಿಗೋಳ ಧಾಮ ಆಗ್ತದೆ ಅಂಥೇಳಿ ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು. 3 ರಾಜ್ಯಗಳಲ್ಲಿ ಇದು ಹಂಚಿಕೆಯಾಗಿದೆ. ಅದೇ ರೀತಿ ಕರ್ನಾಟಕ, ಕೇರಳ, ಅದೇ ರೀತಿ ತಮಿಳುನಾಡು, ಈ 3 ರಾಜ್ಯಗಳಲ್ಲಿ ಹಂಚಿಕೆಯಾದಂತಹ ಒಂದು ಜೀವಿಗೋಳ ಧಾಮ ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟು ಈ ಒಂದು ಜೀವಿಗೋಳಧಾಮ, ನೀಲಗಿರಿ ಜೀವಿಗೋಳಧಾಮವನ್ನು 2012ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಒಂದು ಸೇರ್ಪಡೆ ಕೂಡ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ಜಿಮ್ ಕಾರ್ಬೆಟ್ ಅಂತೇಳಿ ಇದೆ ನೋಡಿ. ಇಲ್ಲಿ ಆಯ್ಕೆ ಜಿಮ್ ಕಾರ್ಬೆಟ್ ಏನು ಕೊಟ್ಟಿದ್ದಾರಲ್ಲ, ಈ ಜಿಮ್ ಕಾರ್ಬೆಟ್ ಬಂದ್ಬಿಟ್ಟು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ಗೆ ಯೋಜನೆಗೆ ಸೇರ್ಪಡೆ ಆದಂತಹ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ನಾವು ನೋಡ್ಬೋದು. ಜಿಮ್ ಕಾರ್ಬೆಟ್ ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಉದ್ಯಾನವನ 1973ರಾಗ ಪ್ರಾಜೆಕ್ಟ್ ಟೈಗರ್ಗೆ ಸೇರ್ಪಡೆ ಆದಂತಹ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಆಗ್ತದೆ. ಅದು ಹಾಗಾಗಿ ಅದನ್ನ ನೆನ್ಪಿಟ್ಕೊಡ್ರಿ. ನಂದಾದೇವಿ ಅಂತಕ್ಕಂಥದ್ದು ಇದು ಕೂಡ ಜೈವಿಕ ಸಂರಕ್ಷಣಾ ಕೇಂದ್ರವಾಗ್ತದೆ. 1982ರಾಗ ಇದನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಇದು ಉತ್ತರಾಖಂಡ್ ರಾಜ್ಯದಾಗ ಕಂಡು ಬರ್ತದೆ. ನಂದಾದೇವಿ ಜೈವಿಕ ಸಂರಕ್ಷಣಾ ಧಾಮ ಬಂದ್ಬಿಟ್ಟು ಉತ್ತರಾಖಂಡ್ ರಾಜ್ಯದಾಗ ಕಂಡು ಬರ್ತದೆ. ಇದನ್ನು 1982ರಾಗ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಮಾನಸ ರಾಷ್ಟ್ರೀಯ ಉದ್ಯಾನವನ. ಇದು ಕಂಡು ಬರ್ತಕ್ಕಂಥದ್ದು ಅಸ್ಸಾಂನಲ್ಲಿ 1990ರಾಗ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಇದು ಕೂಡ ರಾಷ್ಟ್ರೀಯ ಉದ್ಯಾನವನ. ಹಾಗಾಗಿ ಇದನ್ನು 1990ರಾಗ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ ಅನ್ನೋದು ತಮಗೆ ಗೊತ್ತಿರಲಿ. ಜೀವಿಗೋಳಧಾಮ ಅಂತಂದರೆ ಯಾವುದು ಅಂತೇಳಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ನಾನು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ 2, ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ ಅಂತೇಳಿ ಕೊಟ್ಟಿದ್ದಾರೆ. ತಲ್ಚೇರ್, ರಾಣಿಗಂಜ್, ಬುಕಾರೋ, ಅದೇ ರೀತಿ ಜೆರಿಯಾ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ, ಜೆರಿಯಾ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ಜೆರಿಯಾ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ದೊರೀತಕ್ಕಂಥದ್ದು ಎಲ್ಲಿ ಅಂತಂದರೆ ಅದು ಜೆರಿಯಾ. ಅದರ ಬಗ್ಗೆ ನಾವಿಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ತಾ ಬಂದಾಗ ಜಾರ್ಖಂಡ್ ರಾಜ್ಯದ ಧನ್ಬಾದ್ ಜಿಲ್ಲೆಯ ಜೆರಿಯಾ ಅಂತಕ್ಕಂಥದ್ದು ಇಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಕಲ್ಲಿದ್ದಲನ್ನು ಕಪ್ಪು ವಜ್ರ ಅಂಥೇಳಿ ಕರೀತಾರೆ. ನೆಕ್ಸ್ಟು ಇದು ಪದರು ಶಿಲೆಗಳಲ್ಲಿ ದೊರೀತಕ್ಕಂಥದ್ದು. ಕಲ್ಲಿದ್ದಲು ಬಂದ್ಬಿಟ್ಟು ಪದರು ಶಿಲೆಗಳಲ್ಲಿ ದೊರೆಯುವಂತಹ ಒಂದು ಸಂಪನ್ಮೂಲವಾಗ್ತದೆ. ಇದರಲ್ಲಿ ಸುಮಾರು ನಾವು 4 ವಿಭಾಗಗಳನ್ನು ಮಾಡ್ತೀವಿ. ಅಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ ಅಂಥೇಳಿ 4 ವಿಧಗಳನ್ನು ಮಾಡ್ತೀವಿ. ಕಲ್ಲಿದ್ದಲಿನಲ್ಲಿ ಕಂಡುಬರ್ತಕ್ಕಂತಹ 4 ವಿಧಗಳು ಇವಾಗ್ತವೆ. ಅದೇ ರೀತಿಯಾಗಿ ರಾಣಿಗಂಜ್ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಸಿಗ್ತಕ್ಕಂತಹ ಒಂದು ರಾಣಿಗಂಜ್, ಇದು ಕೂಡ ಕಲ್ಲಿದ್ದಲಿನ ಉತ್ಪಾದನೆಯನ್ನು ಮಾಡ್ತಕ್ಕಂತಹ ಒಂದು ಸ್ಥಳವಾಗಿದೆ. ಭಾರತದ ಮೊಟ್ಟ ಮೊದಲ ಕಲ್ಲಿದ್ದಲಿನ ಉತ್ಪಾದನೆ ಎಲ್ಲಿ ಆರಂಭಗೊಂಡಿತು ಅಂತಂದರೆ ಅದು ರಾಣಿಗಂಜ್ನಲ್ಲಿ. ಗರಿಷ್ಠವಾದಂತಹ ಒಂದು ಕಲ್ಲಿದ್ದಲನ್ನು ಉತ್ಪಾದನೆ ಯಾರು ಮಾಡ್ತಾರೆ ಅಂತಂದರೆ ಅದು ಜೆರಿಯಾ, ಇದು ಬಂದ್ಬಿಟ್ಟು ಜಾರ್ಖಂಡ್ ರಾಜ್ಯದಲ್ಲಿ. ನೆಕ್ಸ್ಟು ಜಾರ್ಖಂಡ್ ರಾಜ್ಯ. ಭಾರತದಾಗ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ರಾಜ್ಯ ಯಾವುದು ಅಂತಂದರೆ ಅದು ಜಾರ್ಖಂಡ್ ಅಂತಕ್ಕಂಥದ್ದು ಗೊತ್ತಿರಬೇಕು ಸ್ನೇಹಿತರೆ. ಕಲ್ಲಿದ್ದಲನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ರಾಜ್ಯ ಅದು ಜಾರ್ಖಂಡ. ತಲ್ಚರ್ ಅಂತಕ್ಕಂಥದ್ದು ಇದು ಕೂಡ ಕಲ್ಲಿದ್ದಲಿನ ಗಣಿ ಆಗ್ತದೆ. ಇದು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಒಡಿಸ್ಸಾ ರಾಜ್ಯದಲ್ಲಿ. ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ನಾವಿಲ್ಲಿ ನೋಡ್ತಾ ಬಂದಾಗ ವಾಯುಮಂಡಲದ ಅತ್ಯಂತ ಕೆಳ ಪದರ ಯಾವುದು ಅಂತೇಳಿ ಕೇಳಿದರೆ ಅಯಾನು ಮಂಡಲ, ನೆಕ್ಸ್ಟು ಪರಿವರ್ತನಾ ಮಂಡಲ, ಅದೇ ರೀತಿ ಬಾಹ್ಯ ಮಂಡಲ, ನೆಕ್ಸ್ಟು ಮಧ್ಯಂತರ ಮಂಡಲ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಪರಿವರ್ತನಾ ಮಂಡಲ. ಪರಿವರ್ತನಾ ಮಂಡಲ ಅಂತಕ್ಕಂಥದ್ದು ವಾಯುಮಂಡಲದ ಅತ್ಯಂತ
ಕೆ ಒಂದು ಕೆಳಸ್ತರವಾಗ್ತದೆ. ಸೊ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ನೆಕ್ಸ್ಟ್ ಉಷ್ಣತಾ ಮಂಡಲ, ಬಾಹ್ಯ ಮಂಡಲ ಅಂತೇಳಿ. ಸೊ 0ದಿಂದ 12 ಕಿಲೋಮೀಟರ್ವರೆಗೆ ಇರ್ತಕ್ಕಂಥದ್ದನ್ನು ನಾವು ಪರಿವರ್ತನಾ ಮಂಡಲ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ಬೋದು 12 ಕಿಲೋಮೀಟರಿಂದ ಸುಮಾರು 50 ಕಿಲೋಮೀಟರ್ವರೆಗೆ ಇರ್ತಕ್ಕಂಥದ್ದು ಅದು ಸಮೋಷ್ಣ ಮಂಡಲ ಅಂತೇಳಿ ಕರೆಸ್ಕೊಳ್ತದೆ. ನೆಕ್ಸ್ಟು 50ರಿಂದ 80ರವರೆಗೆ ಇರ್ತಕ್ಕಂಥದ್ದು ಸೊ ಅದು ಮಧ್ಯಂತರ ಮಂಡಲ. ಸೊ 50ರಿಂದ 80 ಕಿಲೋಮೀಟರ್. ನೆಕ್ಸ್ಟು 80ರಿಂದ 600 ಕಿಲೋಮೀಟರ್. ಸೊ 80ರಿಂದ 600 ಕಿಲೋಮೀಟರ್ ಇರ್ತಕ್ಕಂಥದ್ದು ಉಷ್ಣತಾ ಮಂಡಲ ಅಂತೇಳಿ ಕರೆಸ್ಕೊಳ್ತದೆ. ನೆಕ್ಸ್ಟು 600 ಕಿಲೋಮೀಟರ್ ಆಚೆ ಇರ್ತಕ್ಕಂಥದ್ದು, ಸೊ 600 ಕಿಲೋಮೀಟರ್ ಆಚೆ ನಾವು ಬಾಹ್ಯ ಮಂಡಲ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೊ ಈ ವಾಯುಮಂಡಲ ಅಂತಕ್ಕಂಥದ್ದು ಸುಮಾರು 5 ಸ್ತರಗಳನ್ನು ಒಳಗೊಂಡಂಥದ್ದು. ಹಾಗಾಗಿ ಬಾಹ್ಯ ಮಂಡಲ, ಉಷ್ಣತಾ ಮಂಡಲ, ನೆಕ್ಸ್ಟು ಮಧ್ಯಂತರ ಮಂಡಲ, ಅದೇ ರೀತಿ ಸಮೋಷ್ಣ ಮಂಡಲ, ನೆಕ್ಸ್ಟು ಪರಿವರ್ತನಾ ಮಂಡಲ, ಸ್ಟ್ರಾಟೋಸ್ಪಿಯರ್, ಅದೇ ರೀತಿ ಸ್ಟ್ರೋಫೋಸ್ಪಿಯರ್, ನೆಕ್ಸ್ಟ್ ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್ ಆ್ಯಂಡ್ ಎಕ್ಸೋಸ್ಪಿಯರ್ ಅಂಥೇಳಿ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ನೋಡಿ. ಸಾರಜನಕ ಅಂತಕ್ಕಂಥದ್ದು 78.08% ಇಲ್ಲಿ ಕಂಡುಬರ್ತದೆ. ಅದೇ ರೀತಿ ಆಮ್ಲಜನಕ ಅಂತಕ್ಕಂಥದ್ದು ಸೊ ಆಮ್ಲಜನಕ 20.94%. ಸೊ 20.94% ಕಂಡುಬರ್ತದೆ. ಆರ್ಗಾನ್ ಅಂತಕ್ಕಂಥದ್ದು ಸೊ ಆರ್ಗಾನ್ ಬಂದ್ಬಿಟ್ಟು 0.93% ಕಂಡುಬರ್ತದೆ. ಸೊ ಈ ಒಂದು ಡಾಟಾ ಏನಿದೆಯಲ್ಲ ತುಂಬ ಮುಖ್ಯವಾಗ್ತದೆ ಸ್ನೇಹಿತರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೋಡಿರಿ, ಪರಿವರ್ತನಾ ಮಂಡಲದಲ್ಲಿ ಕಂಡುಬರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳಂತಂದರೆ, ಸೊ ಈ ವಲಯದಾಗ ಹವಾಮಾನ ಅಂತಕ್ಕಂಥದ್ದು ಉಷ್ಣಾಂಶ, ಒತ್ತಡ, ಮಾರುತ, ಮೋಡ, ಮಳೆ, ಸೊ ಎಲ್ಲವೂ ಕಂಡುಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಅದು ಪರಿವರ್ತನಾ ಮಂಡಲದಲ್ಲಿ. ಸೊ ಈ ಒಂದು ಮಂಡಲದಲ್ಲಿ ಏನಾಗ್ತದೆ ಅಂತಂದರೆ ಮಳೆ ಆಗಿರ್ಬೋದು, ಅದೇ ರೀತಿ ಹವಾಮಾನ ಆಗಿರ್ಬೋದು, ನೆಕ್ಸ್ಟು ಮೋಡ ಅಂತಕ್ಕಂಥದ್ದು, ಸೊ ಇವೆಲ್ಲವೂ ಕೂಡ ಏನಾಗ್ತದೆ ಇಲ್ಲಿ ಕಂಡು ಬರ್ತದೆ. ಸೊ ನೆಕ್ಸ್ಟು ಸಮೋಷ್ಣ ಮಂಡಲ. ಸೊ ಸಮೋಷ್ಣ ಮಂಡಲದಲ್ಲಿ ಓಜೋನ್ ಪದರ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ, ತುಂಬ ಮುಖ್ಯ. ಇಲ್ಲಿ ಜೆಟ್ ವಿಮಾನ ಹಾರಾಟ ನಡೆಸಲು ತುಂಬ ಅನುಕೂಲಕರವಾದಂತಹ ಒಂದು ವಾಯುಮಂಡಲ ಯಾವುದು ಅಂತಂದರೆ ಸೊ ಅದು ಸಮೋಷ್ಣ ಮಂಡಲ. ಸೊ ಇಲ್ಲಿ ಓಜೋನ್ ಪದರ ಕಂಡು ಬರ್ತದೆ. ಅದೇ ರೀತಿಯಾಗಿ ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾದಂತಹ ಒಂದು ಸ್ಥಳ ಅಂತಂದರೆ ಅದು ಸಮೋಷ್ಣ ಮಂಡಲ ಸ್ನೇಹಿತರೆ. ನೆಕ್ಸ್ಟು ಮಧ್ಯಂತರ ಮಂಡಲ. ಇಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲಿ ಅತಿ ಶೀತ ವಾತಾವರಣವನ್ನು ಕಾಣಬಹುದು. ಸೊ ಅತ್ಯಂತ ಶೀತಭರಿತವಾದಂತಹ ಒಂದು ವಾತಾವರಣ ಎಲ್ಲಿ ಕಾಣ್ತದೆ ಅಂತಂದರೆ ಅದು ಮಧ್ಯಂತರ ಮಂಡಲದಲ್ಲಿ. ನೆಕ್ಸ್ಟು ಸಮೋಷ್ಣ ಮಂಡಲ ಅಂತಕ್ಕಂಥದ್ದು ರೇಡಿಯೋ ತರಂಗಗಳು ಪುನಃ ಭೂಮಿಗೆ ಬರುವಂತಹ ಒಂದು ಮಂಡಲ ಅಂತೇಳಿ ನಾವು ಇದನ್ನು ಕರಿಬೋದು. ಸೊ ಉಷ್ಣ ಮಂಡಲವನ್ನು ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ. ಬಾಹ್ಯ ಮಂಡಲ ಅಂತಕ್ಕಂಥದ್ದು ಇಲ್ಲಿ ಒತ್ತಡ ಅತ್ಯಂತ ಕಡಿಮೆ ಇರತಕ್ಕಂತಹ ಒಂದು ಸ್ಥಳ ಯಾವುದು ಅಂತಂದರೆ ಬಾಹ್ಯ ಮಂಡಲ. ಸೊ ತಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಆಲ್ಮೋಸ್ಟ್ 5 ಸ್ತರಗಳನ್ನು ನಾವಿಲ್ಲಿ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಬಂದ್ಬಿಟ್ಟು, ಭಾರತದ ರಾಷ್ಟ್ರೀಯ ಆದಾಯ ಮಾಪನ ಮೊದಲ ಪ್ರಯತ್ನ ಮಾಡಿದವರು ಅಂತೇಳಿ ಕೇಳಿದ್ದಾರೆ. ಅಬ್ದುಲ್ ಅಜೀಜ್, ಎಂ ಗೋವಿಂದರಾವ್, ಹನುಮಂತರಾವ್, ಅದೇ ರೀತಿ VKRV ರಾವ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು VKRV ರಾವ್ ಅವರು. ಸೊ ಭಾರತದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದಂಥ ಮೊದಲ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಯಾರಾಗ್ತಾರೆ ಅಂತಂದರೆ VKRV ರಾವ್. ಸೊ ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ, VKRV ರಾವ್ ಅವರು ದೇಶದ ರಾಷ್ಟ್ರೀಯ ಆದಾಯವನ್ನು 1931-32ರಲ್ಲಿ ಒಂದು ವ್ಯವಸ್ಥಿತವಾದಂತಹ ಅಧ್ಯಯನವನ್ನು ನಡೆಸ್ತಾರೆ. ಬಟ್ ಇವ್ರಿಗಿಂತ ಮುಂಚಿತವಾಗಿ ದಾದಾಬಾಯಿ ನವರೋಜಿಯವರು 1867-68ರಲ್ಲಿ ಒಂದು ಮಾಪನ ಅಂತಕ್ಕಂಥದ್ದು ಅಂದರೆ ರಾಷ್ಟ್ರೀಯ ಆದಾಯವನ್ನು ಒಂದು ಮಾಪನ ಮಾಡಿರ್ತಾರೆ. ಬಟ್ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು ಅಂತಂದರೆ ಅದು VKRV ರಾವ್ ಅವರು. ನೆಕ್ಸ್ಟು ಪ್ರಸ್ತುತ ಇವಾಗ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ತಕ್ಕಂಥ ಸಂಸ್ಥೆ ಬಂದ್ಬಿಟ್ಟು CSO ಅಂತಕ್ಕಂಥದ್ದು. ಸೊ ಕೇಂದ್ರೀಯ ಸಾಂಖ್ಯಿಕ ಸಂಘಟನೆ. ಇದು ಬಂದ್ಬಿಟ್ಟು 2011-12 ಒಂದು ಬೇಸ್ ಇಯರ್ ಆಗಿಟ್ಕೊಂಡು ಈ ಪ್ರಸ್ತುತವಾಗಿಯೂ ಕೂಡ ರಾಷ್ಟ್ರೀಯ ವರಮಾನವನ್ನು ಅಳತೆ ಮಾಡ್ತಾ ಇದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಬಂದ್ಬಿಟ್ಟು, ಪ್ರಪಂಚದ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಪ್ರತಿಹಾರರು, ಪುಷ್ಯಭೂತಿಗಳು, ಅದೇ ರೀತಿ ಚಂದೇಲರು, ನೆಕ್ಸ್ಟು ಪಾಂಡ್ಯರು ಅಂತೇಳಿ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಚಂದೇಲರು. ಪ್ರಸಿದ್ಧವಾದಂತಹ ಒಂದು ಖಜುರಾಹೋ ದೇವಾಲಯವನ್ನು ಕಟ್ಟಿಸಿರ್ತಕ್ಕಂಥವ್ರು ಬಂದ್ಬಿಟ್ಟು ಚಂದೇಲರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಮಧ್ಯಪ್ರದೇಶದ ಚಿತ್ತಾಪುರ ಜಿಲ್ಲೆಯ ಖಜುರಾಹೋ ದೇವಾಲಯವನ್ನು ಚಂದೇಲರು ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ ಚಂದೇಲರ ರಾಜನಾದಂತಹ
ಡಂಗ ಅಂತಕ್ಕಂಥವನು ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ. ಸೊ ಇದು ಇಂಪಾರ್ಟೆಂಟ್ ಆಗ್ತದೆ ನೋಡಿ. 1982 ಇದನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಸೊ ಅದೇ ರೀತಿ ಈ ಒಂದು ದೇವಾಲಯ ಜೈನ ಮತ್ತು ಹಿಂದೂ ಸಂಪ್ರದಾಯವನ್ನು ಒಳಗೊಂಡಂತಹ ಪ್ರಸಿದ್ಧವಾದಂತಹ ದೇವಾಲಯವಾಗ್ತದೆ ಸ್ನೇಹಿತರೆ. ಸೊ ಇವುಗಳನ್ನ ಪಾಯಿಂಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗದ ದೇಶ ಅಂತೇಳಿ ಕೇಳಿದ್ದಾರೆ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗದ ದೇಶ ಯಾವುದು ಅಂತೇಳಿ ವಿಯೆನ್ನಾ, ಮೆಕ್ಸಿಕೋ, ಅದೇ ರೀತಿ ಮಯನ್ಮಾರ್, ಅದೇ ರೀತಿಯಾಗಿ ಸೌದಿ ಅರೇಬಿಯಾ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ವಿಯೆಟ್ನಾಂ. ಸೊ ವಿಯೆಟ್ನಾಂನಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತಕ್ಕಂಥದ್ದು ಹಾದು ಹೋಗಿಲ್ಲ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ತಾವಿಲ್ಲಿ ಗಮನಿಸ್ತಾ ಬಂದಾಗ ಕರ್ಕಾಟಕ ಸಂಕ್ರಾಂತಿ ರೇಖೆ ಅಂತಕ್ಕಂಥದ್ದು ಸುಮಾರು ಮೂರು ಖಂಡ ಅದೇ ರೀತಿ 16 ರಾಷ್ಟ್ರಗಳ ಮೇಲೆ ಹಾದು ಹೋಗ್ತದೆ. ಸೊ ಏಷ್ಯಾ, ಆಫ್ರಿಕಾ, ಅದೇ ರೀತಿ ಉತ್ತರ ಅಮೇರಿಕಾಗಳ ಮೇಲೆ ಇದು ಹಾದು ಹೋಗ್ತದೆ. ಸುಮಾರು 16 ರಾಷ್ಟ್ರಗಳು ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಏಷ್ಯಾ ಖಂಡದಲ್ಲಿ ಬಂದಾಗ ಸೌದಿ ಅರೇಬಿಯಾ, UAE, ಒಮನ್, ಅದೇ ರೀತಿ ಭಾರತ, ಬಾಂಗ್ಲಾದೇಶ, ಮಯನ್ಮಾರ್, ಚೀನಾ, ನೆಕ್ಸ್ಟು ತೈವಾನ್, ಅದೇ ರೀತಿಯಾಗಿ ಈ ಎಲ್ಲ ದೇಶಗಳ ಮೇಲೆ ಈ ಒಂದು 23 ರೇಖಾಂಶ ಅಂತಕ್ಕಂಥದ್ದು, ಸೊ ಕರ್ಕಾಟಕ ಸಂಕ್ರಾಂತಿ ರೇಖೆ ಅಂತಕ್ಕಂಥದ್ದು ಹಾದು ಹೋಗ್ತದೆ. ಅದೇ ರೀತಿಯಾಗಿ ಆಫ್ರಿಕಾ ಖಂಡದಲ್ಲಿ ನಾವು ನೋಡ್ತಾ ಬಂದಾಗ ಪಶ್ಚಿಮ ಸಹರಾ, ಅದೇ ರೀತಿ ಮಾರಿಟೋನಿಯಾ, ನೈಗರ್, ಮಾಲಿ, ಲಿಬಿಯಾ, ಅಲ್ಜೀರಿಯಾ, ಅದೇ ರೀತಿ ಈಜಿಪ್ಟ್ ಒಂದು ರಾಷ್ಟ್ರಗಳಲ್ಲಿ ಈ ಒಂದು ಕರ್ಕಾಟಕ ಸಂಕ್ರಾಂತಿ ರೇಖೆ ಅಂತಕ್ಕಂಥದ್ದು ಹಾದು ಹೋಗ್ತದೆ. ನೆಕ್ಸ್ಟು ಉತ್ತರ ಅಮೇರಿಕಾದಾಗ ಬಂದಾಗ ಮೆಕ್ಸಿಕೋ ರಾಷ್ಟ್ರದ ಮೇಲೆ ಇದು ಪಾಸ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ಭಾರತದ ಮೇಲೆ ಈ ಒಂದು ರೇಖೆ ಅಂತಕ್ಕಂಥದ್ದು ಹಾದು ಹೋಗ್ತದೆ. ಆದರೆ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗ್ತದೆ ಅಂತೇಳಿ ನಾವು ಅಬ್ಸರ್ವ್ ಮಾಡಿದಾಗ ಸುಮಾರು 8 ರಾಜ್ಯಗಳ ಮೇಲೆ ಹಾದು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಸೊ ಇತ್ತೀಚೆಗೆ ನಡೆಸಿರ್ತಕ್ಕಂತಹ KEA ಪರೀಕ್ಷೆಯಲ್ಲಿ ಇದು ಮತ್ತೆ ರಿಪೀಟ್ ಆಗಿದೆ. ಸೊ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ್, ಮಧ್ಯಪ್ರದೇಶ್, ನೆಕ್ಸ್ಟು ಛತ್ತೀಸ್ಗಢ, ಅದೇ ರೀತಿ ಜಾರ್ಖಂಡ್, ನೆಕ್ಸ್ಟು ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಸೊ ಈ 8 ರಾಜ್ಯಗಳ ಮೇಲೆ ಹಾದು ಹೋಗ್ತಕ್ಕಂಥದ್ದನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟು 82.5 ಡಿಗ್ರಿ ರೇಖಾಂಶ. ಸೊ ಇದು ಭಾರತದ ಸಮಯವನ್ನು ನಿರ್ಧಾರ ಮಾಡುವಂತಹ ಒಂದು ರೇಖಾಂಶವಾಗ್ತದೆ. ಸೊ ಇದು ಪಾಸ್ ಆಗ್ತಕ್ಕಂಥದ್ದು ಬಂದ್ಬಿಟ್ಟು ಉತ್ತರ ಪ್ರದೇಶ, ಅದೇ ರೀತಿ ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ನೆಕ್ಸ್ಟು ಆಂಧ್ರ ಪ್ರದೇಶಗಳ ಮೇಲೆ ಈ ಒಂದು ರೇಖೆ ಹಾದು ಹೋಗ್ತದೆ. ಇದನ್ನು ಕಾಕಿನಾಡು ರೇಖಾಂಶ ಅಂತ ಕರೀತಾರೆ, ಅಲಹಾಬಾದ್ ರೇಖೆ ಅಂತ ಕೂಡ ಅದನ್ನು ಕರೀತಾರೆ. ಸೊ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು 23 ಒಂದು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತಕ್ಕಂಥದ್ದು ಮೆಕ್ಸಿಕೋ ಇದೆ, ಅದೇ ರೀತಿಯಾಗಿ ಅಲ್ಜೀರಿಯಾ, ಲಿಬಿಯಾ, ನೈಗರ್, ಮಾಲಿ, ನೆಕ್ಸ್ಟು ಈಜಿಪ್ಟ್, ಸೌದಿ ಅರೇಬಿಯಾ, ಅದೇ ರೀತಿಯಾಗಿ UAE, ಒಮನ್, ಇಂಡಿಯಾ, ಅದೇ ರೀತಿಯಾಗಿ ಚೀನಾ ಆ್ಯಂಡ್ ಬಾಂಗ್ಲಾದೇಶ್, ಮಯನ್ಮಾರ್ ಈ ರಾಷ್ಟ್ರಗಳ ಮೇಲೆ ಸೊ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ ರೇಖೆ ಅಂತಕ್ಕಂಥದ್ದು ಪಾಸ್ ಆಗ್ತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಸೊ ಇದನ್ನು ಕೂಡ ನೀವು ಒನ್ ಟೈಮ್ ನೋಡ್ಕೊಂಡು ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಇಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು. ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತಕ್ಕಂಥದ್ದು ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಕ್ಕಂಥದ್ದು ಪಾಸ್ ಆಗ್ತಕ್ಕಂಥದ್ದು ಸೊ ಭಾರತದ 8 ರಾಜ್ಯಗಳ ಮೇಲೆ ಪಾಸ್ ಆಗ್ತದೆ. ಸೊ ಇಲ್ಲಿ ಗುಜರಾತ್ ಆಗಿರ್ಬೋದು, ಅದೇ ರೀತಿ ರಾಜಸ್ಥಾನ್, ನೆಕ್ಸ್ಟ್ ಒನ್ ಬಂದಾಗ ಮಧ್ಯಪ್ರದೇಶ್, ಅದೇ ರೀತಿಯಾಗಿ ಛತ್ತೀಸ್ಗಢ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಜಾರ್ಖಂಡ್, ನೆಕ್ಸ್ಟ್ ಒನ್ ಸೊ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ, ಅದೇ ರೀತಿಯಾಗಿ ತ್ರಿಪುರಾ, ಸೊ ಲಾಸ್ಟ್ ಒನ್ ಮಿಜೋರಾಂ. ಸೊ ಈ 8 ರಾಜ್ಯಗಳ ಮೇಲೆ ಈ ಒಂದು 23 ರೇಖಾಂಶ ಅಂತಕ್ಕಂಥದ್ದು ಪಾಸ್ ಆಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊಳ್ರಿ. ಅದೇ ರೀತಿಯಾಗಿ 82 ರೇಖಾಂಶ. ಸೊ ಇದು ಬಂದ್ಬಿಟ್ಟು ಸುಮಾರು 5 ರಾಜ್ಯಗಳ ಮೇಲೆ, ಒಂದು ಉತ್ತರ ಪ್ರದೇಶ, ಅದೇ ರೀತಿಯಾಗಿ ಮಧ್ಯಪ್ರದೇಶ್, ನೆಕ್ಸ್ಟು ಛತ್ತೀಸ್ಗಢ, ಅದೇ ರೀತಿಯಾಗಿ ಒಡಿಸ್ಸಾ, ನೆಕ್ಸ್ಟು ಆಂಧ್ರ ಪ್ರದೇಶ. ಸುಮಾರು 5 ರಾಜ್ಯಗಳ ಮೇಲೆ ಈ ಒಂದು ಲೈನ್ ಏನಾಗ್ತದೆ ಅಂತಂದರೆ ಪಾಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ನೋಡ್ತಾ ಬಂದಾಗ ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ ಸೊ ಎಷ್ಟು ತಿಂಗಳ ಕಾಲ ಹೆಚ್ಚಿರಬಾರ್ದು, ಅದಕ್ಕಿಂತ ಹೆಚ್ಚಿರಬಾರ್ದು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ತಾವಿಲ್ಲಿ ನೋಡ್ತಾ ಬಂದಾಗ 8 ತಿಂಗಳು, 6 ತಿಂಗಳು, ಅದೇ ರೀತಿ 4 ತಿಂಗಳು, ನೆಕ್ಸ್ಟು 3 ತಿಂಗಳು ಅಂತೇಳಿ ಕೊಟ್ಟಿದ್ದಾರೆ. 6 ತಿಂಗಳಿಗಿಂತ ಹೆಚ್ಚಿಗೆ ಇರಬಾರ್ದು ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಸೊ ಬಜೆಟ್ ಅಧಿವೇಶನ ಅಂಥೇಳಿ ಮಾಡ್ತಾರೆ, ಅದೇ ರೀತಿ ಮಾನ್ಸೂನ್ ಅಧಿವೇಶನ, ನೆಕ್ಸ್ಟು ಚಳಿಗಾಲ ಅಧಿವೇಶನ ಅಂಥೇಳಿ 3 ಟೈಮ್ ಏನಪ್ಪ ಅಂತಂದರೆ ಅಧಿವೇಶನವನ್ನು ಕರೀತಕ್ಕಂಥದ್ದನ್ನು ನಾವೆಲ್ಲ ಅಬ್ಸರ್ವ್ ಮಾಡ್ಬೋದು.
ನೆಕ್ಸ್ಟು ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ತೋಡ, ಬಡಗ, ಅದೇ ರೀತಿ ಕೋಟ, ನೆಕ್ಸ್ಟು ಈರುಳಿಗ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಈರುಳಿಗ ಅಂತಕ್ಕಂಥದ್ದು. ಸೊ ಈರುಳಿಗ ಜನಾಂಗ ನೀಲಗಿರಿ ಬೆಟ್ಟಗಳಲ್ಲಿ ಕಾಣದೇ ಇರತಕ್ಕಂತಹ ಒಂದು ಬುಡಕಟ್ಟು ಜನಾಂಗ ಅಂತೇಳಿ ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳಂತಂದಾಗ ತೋಡ, ಅದೇ ರೀತಿ ಕೋಟ, ನೆಕ್ಸ್ಟು ಬಡಗ, ಈರುಳ್ ಅಂತಕ್ಕಂಥದ್ದು, ಕುರುಂಬ, ನೆಕ್ಸ್ಟು ನಾಯಕ. ಸೊ ಈ ಜನಾಂಗಗಳು ಅಲ್ಲಿ ಮುಖ್ಯವಾಗಿ ಕಂಡುಬರ್ತವೆ. ಸೊ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಸ್ಥಳವನ್ನು ನಾವು ನೀಲಗಿರಿ ಬೆಟ್ಟಗಳನ್ನು ಕಾಣ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಪ್ರಮುಖವಾಗಿ ಮುಖ್ಯವಾದಂತಹ ಬುಡಕಟ್ಟು ಜನಾಂಗಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಹೋಗಿದ್ದೀನಿ. ಆಂಧ್ರ ಪ್ರದೇಶ ಅಂತಕ್ಕಂಥದ್ದು, ತೋಟಿ, ಅದೇ ರೀತಿ ಚೆಂಚೂಸ್ ಆ್ಯಂಡ್ ಗಡಬಾಸ್ ಅಂತಕ್ಕಂತಹ ಪ್ರಮುಖವಾದ ಜನಾಂಗಗಳು ಆಂಧ್ರದಲ್ಲಿ ಕಂಡುಬರ್ತವೆ. ಸೊ ಇಲ್ಲಿ ಚೆಂಚೂಸ್ ಅಂತ ಐತಲ್ಲ, ಇದು ತುಂಬ ಮುಖ್ಯವಾಗ್ತದೆ. ಸೊ ಹಾಗಾಗಿ ಅದನ್ನು ನೆನ್ಪಿಡುವಂಥ ಪ್ರಯತ್ನ ಮಾಡಿರಿ. ನೆಕ್ಸ್ಟು ಅಸ್ಸಾಂದಾಗ ಚಕ್ಮಾ, ಅದೇ ರೀತಿ ಚುಟಿಯಾ. ಸೊ ಚುಟಿಯಾ ಬಂದ್ಬಿಟ್ಟು ಅಸ್ಸಾಂನಲ್ಲಿ ಕಂಡುಬರ್ತದೆ. ಸೊ ನೆನ್ಪಿಡ್ರಿ ಸ್ನೇಹಿತರೆ. ಚೆಂಚೂಸ್ ಬಂದ್ಬಿಟ್ಟು ಆಂಧ್ರ, ಚುಟಿಯಾ ಬಂದ್ಬಿಟ್ಟು ಅಸ್ಸಾಂ. ನೆಕ್ಸ್ಟು ಬಿಹಾರದಲ್ಲಿ ಸಂತಾಲರು ಇಲ್ಲಿ ಮುಖ್ಯವಾಗ್ತಾರೆ. ಸೊ ಅದೇ ರೀತಿ ಅಸೂರ್ ಅಂತಕ್ಕಂತಹ ಮತ್ತೊಂದು ಬುಡಕಟ್ಟು ಜನಾಂಗ ಬಿಹಾರದಲ್ಲಿ ಕಂಡುಬರ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೋವಾ, ದೋಡಿಯಾ ಅಂತಕ್ಕಂಥದ್ದು, ಅದೇ ರೀತಿ ವರ್ಲಿ ಅಂತಕ್ಕಂಥದ್ದು. ಸೊ ವರ್ಲಿ ಬಂದ್ಬಿಟ್ಟು ಗೋವಾದಲ್ಲಿ ನೋಡ್ರಿ, ವರ್ಲಿ ಅಂತಕ್ಕಂಥದ್ದು ಗೋವಾದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗ. ಜಮ್ಮು ಮತ್ತು ಕಾಶ್ಮೀರದಾಗ ಬೇಡ, ಅದೇ ರೀತಿ ಬಕರ್ವಾಲ ಅಂತಕ್ಕಂಥದ್ದು ಸೊ ಮುಖ್ಯವಾದಂತಹ ಒಂದು ಬುಡಕಟ್ಟು ಜನಾಂಗ ಅಲ್ಲಿ ಕಂಡು ಬರ್ತದೆ. ಕರ್ನಾಟಕ ಬಂದ್ಬಿಟ್ಟು ಆದಿಯನ್, ಅದೇ ರೀತಿ ಬಾರ್ದ, ನೆಕ್ಸ್ಟು ಈರುಳಿಗ, ಅದೇ ರೀತಿ ಕೋರಗ, ಫಟಿಯಲಿಯ ಮತ್ತು ಎರವ ಅಂತಕ್ಕಂತಹ ಜನಾಂಗಗಳು ಮುಖ್ಯವಾಗಿ ಕಂಡು ಬರ್ತಾವೆ. ನೆಕ್ಸ್ಟು ಕೇರಳ, ಮೊಪ್ಲಾ, ಅದೇ ರೀತಿ ಉರ್ಲೀಸ್ ಅಂತಕ್ಕಂಥದ್ದು. ವರ್ಲಿ ಬಂದ್ಬಿಟ್ಟು ಗೋವಾ, ಉರ್ಲಿ ಬಂದ್ಬಿಟ್ಟು ಸೊ ಕೇರಳ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ ಸ್ನೇಹಿತರೆ. ಮಧ್ಯಪ್ರದೇಶ ಬಂದ್ಬಿಟ್ಟು ಬಿಲ್ಸ್, ಅದೇ ರೀತಿ ಭಾರಿಯಾ, ಅದೇ ರೀತಿ ಬೈಗ್ ಅಂತಕ್ಕಂತಹ ಜನಾಂಗಗಳು ಮುಖ್ಯವಾಗಿ ಕಂಡು ಬರ್ತಾವೆ. ಮಹಾರಾಷ್ಟ್ರ ದೋಡಿಯಾ ಅಂತಕ್ಕಂಥದ್ದು ಇದು ತುಂಬ ಮುಖ್ಯವಾಗ್ತದೆ. ದೋಡಿಯಾ ಬಂದ್ಬಿಟ್ಟು ಸೊ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಅದೇ ರೀತಿ ಬೈನಾ ಅಂತಕ್ಕಂತಹ ಮತ್ತೊಂದು ಬುಡಕಟ್ಟು ಜನಾಂಗ ಅಲ್ಲಿಯೇ ಕಂಡು ಬರ್ತದೆ. ಮಿಜೋರಾಂ ಬಂದ್ಬಿಟ್ಟು ಚಕ್ಮಾ. ಸೊ ಚಕ್ಮಾ ಬಂದ್ಬಿಟ್ಟು ಮಿಜೋರಾಂ, ಕಾಸಿ, ಅದೇ ರೀತಿ ಕುಕ್ಕಿ. ಸೊ ನಾಗಾಲ್ಯಾಂಡ್ನಲ್ಲಿ ಕುಕ್ಕಿ ಅಂತಕ್ಕಂಥದ್ದು ಕಂಡು ಬರ್ತದೆ. ಸೊ ಅಲ್ಲಿಯೂ ಕೂಡ ನೆನಪಿರಲಿ. ಬಟ್ ಮಿಜೋರಾಂನಲ್ಲಿಯೂ ಕೂಡ ಕಾಸಿ, ಕುಕ್ಕಿ, ಅದೇ ರೀತಿ ಚಕ್ಮಾ ಅಂತಕ್ಕಂತಹ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ನಾಗಾಲ್ಯಾಂಡ್ನಲ್ಲಿ ಹಂಗಾಮಿ, ಗಾರೋ, ಅದೇ ರೀತಿ ಕಚಾರಿ, ನೆಕ್ಸ್ಟು ಕುಕ್ಕಿ ಅಂತಕ್ಕಂತಹ ಒಂದು ಸಂಪ್ರದಾಯ ಅಲ್ಲಿಯೂ ಕೂಡ ಕಂಡು ಬರ್ತದೆ. ಸೊ ಅದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ. ಒಡಿಸ್ಸಾ ಬಂದ್ಬಿಟ್ಟು ಗಡಬ, ಗಾರ ಮತ್ತು ಸಂತಾಲ. ಸೊ ಸಂತಾಲ, ಗಡಬ, ಅದೇ ರೀತಿ ಗಾರ ಅಂತಕ್ಕಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಇಲ್ಲಿಯೂ ಕೂಡ ಕಾಣ್ಬೋದು. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸಿಕ್ಕಿಂ. ಸೊ ಬುಟಿಯಾ, ಅದೇ ರೀತಿ ಲೆಪ್ಚಾನ್ ಅಂತಕ್ಕಂಥದ್ದು. ಸೊ ಲೆಪ್ಚಾಸ್ ಅಂತಕ್ಕಂತಹ ಬುಡಕಟ್ಟು ಜನಾಂಗ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಅದು ಸಿಕ್ಕಿಂ. ತಮಿಳುನಾಡು ಬಂದ್ಬಿಟ್ಟು ಇರುಳಾರ್, ಅದೇ ರೀತಿ ತೋಡ ಅಂತಕ್ಕಂತಹ ಜನಾಂಗ ಮುಖ್ಯವಾಗಿ ಕಂಡು ಬರ್ತದೆ ಸ್ನೇಹಿತರೆ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಮಣ್ಣಿನಲ್ಲಿ ಕಂಡುಬರುವಂತಹ ಆಮ್ಲ ಅಂತೇಳಿ ಕೇಳಿದರೆ ಅಸಿಟಿಕ್ ಆಮ್ಲ, ಅದೇ ರೀತಿ ಫಾರ್ಮಿಕ್ ಆಮ್ಲ, ಹ್ಯೂಮಿಕ್ ಆಮ್ಲ, ಅದೇ ರೀತಿಯಾಗಿ ಕಾರ್ಬನಿಕ್ ಆಮ್ಲ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹ್ಯೂಮಿಕ್ ಆಮ್ಲ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗ್ತದೆ. ಸೊ ಸೇಬು ಹಣ್ಣಿನಲ್ಲಿ ಕಂಡುಬರ್ತಕ್ಕಂತಹ ಒಂದು ಆಮ್ಲ ಅಂತಂದರೆ ಅದು ಮಾಲಿಕ್ ಆಮ್ಲ. ನೆಕ್ಸ್ಟು ಟೊಮ್ಯಾಟೋದಲ್ಲಿ ಆಕ್ಸಲಿಕ್ ಆಮ್ಲ ಅಂತಕ್ಕಂಥದ್ದು. ಕಾರಿನ ಬ್ಯಾಟ್ರಿ ಒಳಗೆ ಕಂಡುಬರ್ತಕ್ಕಂಥದ್ದು ಸಲ್ಫುರಿಕ್ ಆಮ್ಲ. ನೆಕ್ಸ್ಟು ವಿನೆಗಾರ್ನಲ್ಲಿ ಕಂಡುಬರ್ತಕ್ಕಂಥದ್ದು ಅಸಿಟಿಕ್ ಆಮ್ಲ. ನೆಕ್ಸ್ಟು ಕೆಂಪು ಇರುವೆ ಕಚ್ಚಿದಾಗ ಬಿಡುಗಡೆ ಆಗ್ತಕ್ಕಂತಹ ಆಮ್ಲ ಬಂದ್ಬಿಟ್ಟು ಫಾರ್ಮಿಕ್ ಆಮ್ಲ. ಸೊ ತಂಪು ಪಾನೀಯದಲ್ಲಿ ಕಂಡುಬರ್ತಕ್ಕಂಥದ್ದು ಕಾರ್ಬನಿಕ್ ಆಮ್ಲ. ಅದೇ ರೀತಿ ಮೊಸರಿನಲ್ಲಿ ಸೊ ಲ್ಯಾಕ್ಟಿಕ್ ಆಮ್ಲ. ಹುಣಸೆ ಹಣ್ಣಿನಲ್ಲಿ ಟಾರ್ಟರಿಕ್ ಆಮ್ಲ ಕಂಡುಬರ್ತದೆ. ಸೊ ಇವುಗಳನ್ನು ಕೊಟ್ಟು ಹೊಂದಿಸಿ ಬರೆಯಲಿ ಕೇಳ್ಬೋದು. ಸೊ ಹಾಗಾಗಿ ಇವುಗಳು ನೆನಪಿರಲಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್, ಪಾವರ್ಟಿ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂತಹ ಪುಸ್ತಕವನ್ನು ಬರೆದಂಥವ್ರು ಯಾರು ಅಂತೇಳಿ ಕೇಳ್ತಿದ್ದಾರೆ. ಸೊ R.C. ದತ್ತ, ಅದೇ ರೀತಿ ಹೆನ್ರಿ ಕಾಟನ್, ದಾದಾಬಾಯಿ ನವರೋಜಿ, ನೆಕ್ಸ್ಟು ಮಹಾತ್ಮ ಗಾಂಧಿ ಅಂತ ಕೊಟ್ಟಿದ್ದಾರೆ. ಸೊ ಪಾವರ್ಟಿ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಸೊ ದಾದಾಬಾಯಿ ನವರೋಜಿ ಅವರಿಗೆ ಸಂಬಂಧಪಟ್ಟಂತಹ ಕೃತಿಯಾಗ್ತದೆ. ಸೊ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸಿದಂತಹ ಭಾರತದ ಮೊಟ್ಟಮೊದಲ ವ್ಯಕ್ತಿ ಇವರಾಗ್ತಾರೆ. ಅದೇ ರೀತಿ 1885ರಲ್ಲಿ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ಸೊ ಹಾಗಾಗಿ ಅದರ ಮೊದಲ ಅಧ್ಯಕ್ಷರು ಯಾರು ಅಂತೇಳಿ ಕಮೆಂಟ್ ಮಾಡಿರಿ. ಸೊ ಎರಡನೇ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನದ ಒಂದು ಕಲ್ಕತ್ತಾದಾಗ ನಡೀತದೆ. ಸೊ ಅದರ ಅಧ್ಯಕ್ಷತೆಯನ್ನು
ದಾದಾಬಾಯಿ ನವರೋಜಿಯವರು ವಹಿಸ್ಕೊಂಡಿರ್ತಾರೆ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಅಧ್ಯಕ್ಷರಾದಂತಹ ಮೊಟ್ಟ ಮೊದಲ ಪಾರ್ಸಿ ವ್ಯಕ್ತಿ ಯಾರಾಗ್ತಾರೆ ಅಂತಂದರೆ ಅದು ದಾದಾಬಾಯಿ ನವರೋಜಿ ಅವರಾಗ್ತಾರೆ. ನೆಕ್ಸ್ಟು ರಾಷ್ಟ್ ಗುಪ್ತಾರ್ ಅಂತಕ್ಕಂತಹ ಪತ್ರಿಕೆಯನ್ನು 1851ರಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಆಂಗ್ಲ ಮತ್ತು ಗುಜರಾತಿ ಭಾಷೆಯಲ್ಲಿ ಈ ಒಂದು ಪತ್ರಿಕೆಯನ್ನು ದೈನಂದಿನ ಪತ್ರಿಕೆಯಾಗಿ ಇದನ್ನು ಹೊರಡಿಸುವಂಥ ಪ್ರಯತ್ನವನ್ನು ದಾದಾಬಾಯಿ ನವರೋಜಿ ಅವರು ಮಾಡ್ತಾರೆ ಸ್ನೇಹಿತರೆ. ಸೊ ಇದಿಷ್ಟು ಏನಪ್ಪ ಅಂತಂದ್ರೆ ಮುಖ್ಯವಾಗಿ ನಮ್ಗೆ ಕಂಡು ಬರ್ತಕ್ಕಂತಹ ಪ್ರಶ್ನೆಗಳಾಗ್ತವೆ. ಸೊ ಹಾಗಾಗಿ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಉಳಿದಂತಹ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.